ಆನೇಕಲ್ನಲ್ಲಿ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ಕೆ ಹೊರಟಿರ್ತಕ್ಕಂಥ ಈ ಎರಡನೇ ಕ್ರಿಕೆಟ್ ಸ್ಟೇಡಿಯಂ ಈಗ ವಿವಾದದ ಕೇಂದ್ರ ಬಿಂದು ಆಗಿದೆ. ಸೂಕ್ಷ್ಮ ಅರಣ್ಯ ಪ್ರದೇಶದ ಸಮೀಪನೇ ಈ ಹೊಸ ಕ್ರೀಡಾಂಗಣ ಸ್ಥಾಪನೆ ಯಾಕೆ ಅನ್ನೋ ಪ್ರಶ್ನೆ. ಇವತ್ತು ಈ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಲಿದೆ. ಇಂದು ಎರಡನೇ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದ್ರೂ ಯಾಕಿ ತರಾತುರಿ? ಬೆಂಗಳೂರಿಗೆ ಮತ್ತೊಂದು ಬೃಹತ್ ಕ್ರಿಕೆಟ್ ಕ್ರೀಡಾಂಗಣ ಬೇಕು ಎಂಬ ಕ್ರಿಕೆಟ್ ಪ್ರೇಮಿಗಳ ಕೂಗಿಗೆ ಸರ್ಕಾರ ಕಿವಿ ಕೊಟ್ಟಿದೆ. ಆನೇಕಲ್ ಬಳಿಯ ಸೂರ್ಯನಗರದಲ್ಲಿ 80,000 ಆಸನಗಳ ದೇಶದ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಮಾಡಲು ಹೊರಟಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸ್ಟೇಡಿಯಂಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ 100 ಎಕರೆಯಲ್ಲಿ ಅಂದಾಜು 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾಂಗಣ ತಲೆ ಎತ್ತಲಿದೆ. ಆದರೆ ಈ ಕ್ರೀಡಾಂಗಣ ನಿರ್ಮಾಣದಿಂದ ಪರಿಸರ ನಾಶದ ಜೊತೆಗೆ ಪ್ರಾಣಿಗಳಿಗೆ ತೊಂದರೆ ಆಗಲಿದೆ. ಜೊತೆಗೆ ಭೂ ಮಾಫಿಯಾದ ಹಾವಳಿ ಹೆಚ್ಚಾಗಲಿದೆ ಅನ್ನೋದು ಸ್ಥಳೀಯರ ಆತಂಕ ಹೆಚ್ಚಾಗಿದ್ದು, ಸರ್ಕಾರದ ಈ ಕ್ರಮಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು 2016ರಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಲಿನ 268 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಸೂಕ್ಷ್ಮ ಪರಿಸರ ವಲಯ ಅಂತ ಅಧಿಸೂಚನೆ ಹೊರಡಿಸಲಾಗಿದ್ದು, ಆದರೆ 2020ರಲ್ಲಿ ಈ ವ್ಯಾಪ್ತಿಯನ್ನ 168 ಚದರ ಕಿಲೋಮೀಟರ್ಗೆ ಇಳಿಸಲಾಗಿದೆ. ಈ ಪ್ರದೇಶದಲ್ಲಿ ವ್ಯಾಪಕವಾಗಿ ಕ್ವಾರಿ, ರಿಯಲ್ ಎಸ್ಟೇಟ್ ಹಾಗೂ ರೆಸಾರ್ಟ್ಗಳು ತಲೆ ಎತ್ತಿವೆ. 2016ರಲ್ಲಿ ನೋಟಿಫೈ ಮಾಡ್ದಂಗೆ ಅದನ್ನ 168 ಸ್ಕ್ವೇರ್ ಕಿಲೋಮೀಟರ್ಗೆ ತರಬಾರ್ದು. ಅದ್ರ ಜೊತೆಗೆ ಈಗಾಗಲೇ ಅಲ್ಲೆಲ್ಲ ಏನೆಲ್ಲ ಕ್ರಷರ್ಗಳು ಮತ್ತೆ ಬೇರೆ ಬೇರೆ ರೆಸಾರ್ಟ್ಗಳು, ಸ್ಪಾಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲವೂ ತಲೆ ಎತ್ತಿದ್ದಾವೆ. ಇವೆಲ್ಲದರಿಂದ ಅಲ್ಲಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ. ಹಾಗಾಗಿ ಕೂಡಲೇ ಇದನ್ನೆಲ್ಲವನ್ನ ನಿಲ್ಲಿಸಬೇಕು. ಇಲ್ಲಿ ಬಹಳ ದೊಡ್ಡ ಮಟ್ಟದ ಪರಿಸರದ ಮೇಲೆ ಶೋಷಣೆ ಅಲ್ಲಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಸುಪ್ರೀಂ ಕೋರ್ಟ್ಗೆ ಶಿಫಾರಸ್ ಮಾಡಿದೆ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಕೇಸ್ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಏನಾದ್ರೂ ಆ ಕೇಸು ಇಲ್ಲ ಇದು ವನ್ಯಜೀವಿಗಳ ಪರವಾಗಿ ಆಗಿ ಅಲ್ಲೇನಾದ್ರೂ ಇದು ಇಲ್ಲ ಈಕೋ ಝೋನ್ನ 268 ಸ್ಕ್ವೇರ್ ಕಿಲೋಮೀಟರ್ ಏನಿದೆ ಅದನ್ನೇ ರೀಸ್ಟೋರ್ ಮಾಡಬೇಕು ಅಂತ ಅನ್ನುವಂಥ ಒಂದೇನಾದರೂ ತೀರ್ಪನ್ನು ಕೊಟ್ಟರೆ ಈ 1,000 ಕೋಟಿಯನ್ನು ಯಾರ ದುಡ್ಡಲ್ಲಿ ನೀವು ಮಾಡಿದ್ರಿ? ಸಿದ್ದರಾಮಯ್ಯನವರಾಗ ನೀವು 1,000 ಕೋಟಿ ರೂಪಾಯಿಗಳನ್ನ ನೀವು ಸರ್ಕಾರಕ್ಕೆ ಕೊಟ್ಕೊಡ್ತೀರಾ? ಸೂಕ್ಷ್ಮ ಪರಿಸರ ವಲಯ ವ್ಯಾಪ್ತಿಯನ್ನ ಕಡಿಮೆ ಮಾಡಿರೋದನ್ನ ಪ್ರಶ್ನಿಸಿ ಪರಿಸರವಾದಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸದ್ಯ ಈ ವಿಚಾರ ಕೋರ್ಟ್ ಅಂಗಳದಲ್ಲಿದೆ. ಕನಿಷ್ಠ ಕೋರ್ಟ್ ಆದೇಶ ಬರೋವರೆಗಾದ್ರೂ ಸರ್ಕಾರ ಕಾಯಬಹುದಿತ್ತು ಅನ್ನೋದು ವಕೀಲರ ವಾದ. ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಪೆಂಡಿಂಗ್ ಇದೆ. ಇಟ್ ಇಸ್ ಸಬ್ಜುಡೀಸ್ ಅಂತ, ಒಂದು ಕಾನೂನ ಪ್ರಕಾರ ಸಬ್ಜುಡೀಸ್ ಅಂತ ಹೇಳ್ತಾರೆ. ಆಲ್ರೆಡಿ ಒಂದು ಕೇಸ್ ನಡೀತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಒಂದು ಇಕೋ ಸೆನ್ಸಿಟಿವ್ ಝೋನ್ ಏನಿದೆ ಅದರಲ್ಲಿ ಎಲಿಫೆಂಟ್ ಕಾರಿಡಾರ್ಸ್ಗಳು ಬರ್ತವೆ. ತುಮಕೂರು ಸಮೀಪ ಕ್ರಿಕೆಟ್ ಸ್ಟೇಡಿಯಂ ಮಾಡಲಿ. ಸ್ಟೇಡಿಯಂ ಮಾಡೋದು ಗೃಹ ಮಂಡಳಿ ಕೆಲಸ ಅಲ್ಲ. ಇನ್ನು ಈ ಸ್ಟೇಡಿಯಂ ನಿರ್ಮಾಣಕ್ಕೆ ಬಿಜೆಪಿಯು ಕೂಡ ವಿರೋಧ ವ್ಯಕ್ತಪಡಿಸಿದೆ. ಕ್ರೀಡಾಂಗಣ ಮಾಡೋಕೆ ಬೇರೆ ಕಡೆ ಜಾಗ ಇದೆ, ಸ್ಟೇಡಿಯಂ ಮಾಡೋದು ಗೃಹ ಮಂಡಳಿ ಕೆಲಸ ಅಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೆಂಗಳೂರು ತಮಿಳುನಾಡಿಗೆ ಬಾರ್ಡರ್ ನಲ್ಲಿದೆ. ಆಕ್ಚುಲಿ ನಾವು ಉತ್ತರ ಕರ್ನಾಟಕದ ಕಡೆಗೆ ಹೋಗಬೇಕು. ಅಲ್ಲಿನ ಜನರಿಗೆ ಅವಕಾಶಗಳು ಅವಶ್ಯಕತೆಗಳು ಇಲ್ವಾ? ಅವರು ಅದನ್ನು ನಾವು ನೀಗಿಸಬಾರ್ದ? ಯಾಕೆ ಈ ಕಡೆ ಮೂಲೆಗೆ ಹೋಗ್ತಾ ಇದ್ದೀವಿ ನಾವು? KHB ಕೆಲಸ ಅಲ್ಲ, ವಸತಿ ನಿರ್ಮಾಣ ಮಾಡೋದು ಮಾತ್ರ ಅವ್ರ ಕೆಲಸ. ಅವ್ರು ಮಾಡ್ಲಿ, ಸರ್ಕಾರ ಏನ್ ಮಾಡಬಹುದು ಇದನ್ನೆಲ್ಲ ಮಾಡಬಹುದು, ಮಾಡ್ಲಿ, ಸರ್ಕಾರ ಮಾಡ್ಲಿ. ಅದನ್ನ ರೈತರಿಂದ ತಗೊಂಡಿರ್ತಕ್ಕಂಥ ಜಮೀನು ವಸತಿಗೆ ನೀವು ವಸತಿ ಮಾಡಲಿಲ್ಲ ಅಂದ್ರೆ ಆ ಜಮೀನನ್ನ ವಾಪಸ್ ಕೊಡಿ ರೈತರಿಗೆ. ಸ್ಟೇಡಿಯಂ ಬಗ್ಗೆ ಕ್ರೀಡಾಪಟುಗಳು ಹೇಳೋದೇನು? ಯಾರಿಗೂ ಅನ್ಯಾಯವಾಗದಂತೆ ನಿರ್ಮಿಸಲಿ. ಒಂದು ಒಳ್ಳೆ ಕೆಲಸ ಆಗ್ತಾ ಇರೋ ನಿಟ್ಟಿನಿಂದ ಎಲ್ಲರೂ ಇದಕ್ಕೆ ಒಂದು ಶುಭ ಕೋರಿ ಇದೊಂದು ಯಶಸ್ವಿ ಆಗಲಿ. ಅಂದರೆ ಮುಂದಕ್ಕೆ ಅಡೆತಡೆಗಳು ಬರ್ತಾ ಇದೆ, ಅಡೆತಡೆಗಳನ್ನ ನಿಭಾಯಿಸೋಕ್ಕೆ ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಅದೇ ರೀತಿ ಇವಾಗ ಎಲ್ಲರೂ ಇದ್ದಾರೆ. ನಾನು ಒಂದು ವಿಶ್ ಮಾಡೋದೇನೆಂದರೆ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಶುಭ ಕೋರ್ತೀನಿ. ರೈತರದ್ದು ಒಂದು ಜಮೀನನ್ನು ಇವತ್ತು ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅದಕ್ಕೊಂದು ಕಾಂಪನ್ಸೇಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಈ ಸಂದರ್ಭದಲ್ಲಿ. ರೈತರು ಪರಿಸರವಾದಿಗಳ ವಿರೋಧದ ಬಗ್ಗೆ ಅರಣ್ಯ ಸಚಿವರನ್ನ ಕೇಳಿದ್ರೆ ಅವ್ರು ಕೊಡೋ ಸಮರ್ಥನೆ ಇದು. ನನ್ನ ಮಾಹಿತಿ ಪ್ರಕಾರ ನಮ್ಮ ಇಲಾಖೆ ಅಧಿಕಾರಿಗಳು ನಮ್ಗೇನ್ ಮಾಹಿತಿ ಕೊಟ್ಟಿದ್ದಾರೆ ಅದು ಬಫರ್ ಝೋನ್ ಅಲ್ಲಿ ಬರೋದಿಲ್ಲ, 1 ಕಿಲೋಮೀಟರ್ಗಿಂತ ದೂರದಲ್ಲಿದೆ. ಈಗ ಬನ್ನೇರುಘಟ್ಟ AZ ಝೋನ್ ಏನಿದೆ, ಸರ್ವೋಚ್ಚ ನ್ಯಾಯಾಲಯದ ಒಂದು CC ಅವರು ಬಂದು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಜನವರಿಯಲ್ಲಿ ಅವರು ವರದಿ ಕೊಡ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಹೊರತುಪಡಿಸಿ ಬೇರೆ ಪ್ರಕರಣ ಇದೆ. ನ್ಯಾಯಾಲಯ ಏನ್ ತೀರ್ಪು ಕೊಡ್ತದೆ ಅದರ ಮೇಲೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ.
ಪರಿಸರವಾದಿಗಳು, ಸ್ಥಳೀಯ ರೈತರ ವಿರೋಧ, ಅದಕ್ಕೆ ಸರ್ಕಾರದ ಸಮರ್ಥನೆ ಏನೇ ಇರಲಿ, ಆದರೆ ಕೋರ್ಟ್ನಲ್ಲಿ ಅತಿ ಮುಖ್ಯ ವಿಚಾರ ಇರುವ ಸರ್ಕಾರ ಆದೇಶ ಬರೋವರೆಗಾದರೂ ಕಾಯಬಹುದಿತ್ತು. ರಾಜ್ಯ ಸರ್ಕಾರದ ಈ ತರಾತುರಿಯೇ ಮತ್ತಷ್ಟು ಅನುಮಾನ ಮೂಡಿಸುತ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಇದ್ದಾರೆ. ವೀರೇಶ್, ಸರ್ಕಾರದ ಈ ತರಾತುರಿಯ ಹಿಂದಿನ ತಿರುಳೇನು, ರಾಜಕಾರಣ ಏನು, ಯಾತಕ್ಕೋಸ್ಕರ ಇಷ್ಟೊಂದು ತರಾತುರಿ ಮಾಡ್ತಾ ಇದ್ದಾರೆ? ಕೋರ್ಟ್ ಆದೇಶ ಬರೋವರೆಗೂ ಕಾಯೋದಕ್ಕೆ ಏನು ಸಮಸ್ಯೆ? ಶ್ರೀಲಕ್ಷ್ಮಿ, ದೇಶದ ಅತಿ ದೊಡ್ಡ ಎರಡನೇ ಕ್ರೀಡಾಂಗಣ ಮಾಡಲು ಸರ್ಕಾರ ಹೊರಟಿದೆ. ಇವತ್ತು ಶಂಕುಸ್ಥಾಪನೆ ಮಾಡಲು ಈಗ ಮುಂದಾಗಿದ್ದಾರೆ. 11 ಗಂಟೆಗೆ CM ಸಿದ್ದರಾಮಯ್ಯ ಅವರು ಮತ್ತು DCM DK ಶಿವಕುಮಾರ್ ಅವರು ಈ ಒಂದು ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯನಗರ 4ನೇ ಹಂತದಲ್ಲಿ ಈ ಒಂದು ಕ್ರೀಡಾಂಗಣ ಆಗ್ತಿದೆ. ಬಟ್ ಅಲ್ಲಿ ರೈತರು ಮಾತ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಒಂದು ಕ್ರೀಡಾಂಗಣ ಹತ್ತಿರವಾಗುತ್ತೆ. ಹೀಗಾಗಿ ತುಂಬ ಸಮಸ್ಯೆ ಆಗ್ಬೋದು, ಪರಿಸರಕ್ಕೂ ಹಾನಿ ಆಗ್ಬೋದು ಮತ್ತು ಪ್ರಾಣಿಗಳಿಗೂ ತುಂಬ ಸಮಸ್ಯೆ ಆಗ್ಬೋದು. ಯಾಕಂದರೆ ಆನೆಗಳ ಕಾರಿಡಾರು, ಸಾಕಷ್ಟು ಪ್ರಾಣಿಗಳು ಆ ಒಂದು ಪ್ರದೇಶದಲ್ಲಿ ಬಂದು ಮತ್ತು ಹೋಗ್ತವೆ. ಆ ಒಂದು ದೃಷ್ಟಿಯಿಂದ ಇಲ್ಲಿ ಕ್ರೀಡಾಂಗಣ ಆದರೆ ಲೈಟಿಂಗ್ ವ್ಯವಸ್ಥೆ ಆಯಿತು, ಜನ ಓಡಾಟ, ಮತ್ತೊಂದು ಕಡೆ ಇಲ್ಲಿ ವಾಣಿಜ್ಯೀಕರಣ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ಪರಿಸರಕ್ಕೆ ಮತ್ತು ಪ್ರಾಣಿಗಳಿಗೆ ತುಂಬ ಧಕ್ಕೆ ಆಗುತ್ತೆ ಎಂಬುದು ಒಂದು ಕಡೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ರು. ಆ ಒಂದು ತಜ್ಞರ ಸಮಿತಿ ಸಹ ಬಂದು ಒಂದು ಕಡೆ ಪರಿಶೀಲನೆ ಮಾಡಿದ್ದಾರೆ AZ ಸೂಕ್ಷ್ಮ ಪ್ರದೇಶ ವಿಚಾರವಾಗಿ. ಹೀಗಾಗಿ ಒಂದು ಕಡೆ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿದ್ದಾರೆ. ಆ ಒಂದು ಕೇಸ್ ಸುಪ್ರೀಂ ಕೋರ್ಟ್ಸಲ್ಲಿ ನಡೀತಿದೆ. ಆದರೂ ತರಾತುರಿಯಲ್ಲಿ ಈಗ ರಾಜ್ಯ ಸರ್ಕಾರ ಶಂಕುಸ್ಥಾಪನೆ ಮಾಡಲು ಮುಂದಾಗಿದ್ದಾರೆ ಎಂಬುದು ಒಂದು ಕಡೆ ರೈತರು ಮತ್ತೊಂದು ಕಡೆ ಕೆಲವು ಸಂಘಟನೆಗಳ ಆರೋಪವಾಗಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸುಮಾರು 100 ಎಕರೆಯಲ್ಲಿ 900 ಕೋಟಿ ವೆಚ್ಚದಲ್ಲಿ ಈ ಒಂದು ಕ್ರೀಡಾಂಗಣ ಆಗಲಿದೆ. ಯಾಕಂದರೆ ಚಿನ್ನಸ್ವಾಮಿ ಕಾಲ್ ತುಳಿತ ನಂತರ ಈ ಒಂದು ಕ್ರೀಡಾಂಗಣ ಮಾಡಲು ಸರ್ಕಾರ ಮುಂದಾಗಿದೆ. ಅದು ಗೃಹ ಮಂಡಳಿಯಿಂದ ಈ ಒಂದು ಕ್ರೀಡಾಂಗಣ ಆಗ್ತಿದೆ. ಹೀಗಾಗಿ ಇಲ್ಲಿ ಒಂದು ಕಡೆ ರೈತರು ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ಅಲ್ಲಿ ಸಚಿವರ ಮತ್ತು ಕೆಲ ಶಾಸಕರ ಜಾಗವಿದೆ. ಹೀಗಾಗಿ ಭೂಗಳರಿಗೆ ಅನುವು ಮಾಡಿ ಕೊಡ್ತಿದ್ದಾರೆ ಎಂಬುದು ಗಂಭೀರ ಆರೋಪವಾಗಿದೆ. ಹೀಗಾಗಿ ಈ ಒಂದು ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕ್ರೀಡಾಂಗಣ ಮಾಡಬಾರ್ದು, ಮಾಡಿದರೆ ಪರಿಸರಕ್ಕೆ ಮತ್ತು ಪ್ರಾಣಿಗಳಿಗೆ ತುಂಬ ಧಕ್ಕೆ ಆಗುತ್ತೆ ಎಂಬುದು ಒಂದು ಕಡೆ ಹೇಳಲಾಗ್ತದೆ. ಹೀಗಾಗಿ ಕ್ರೀಡಾಂಗಣ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಮುಂದಾಗಿದ್ದಾರೆ ಮತ್ತು ಕಾನೂನು ಹೋರಾಟಕ್ಕೆ ಈಗ ಸಿದ್ಧತೆ ನಡೆಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಆನೇಕಲ್ನಲ್ಲಿ ರಾಜ್ಯ ಸರ್ಕಾರ ನಿರ್ಮಾಣ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಈ 2ನೇ ಕ್ರಿಕೆಟ್ ಸ್ಟೇಡಿಯಂ ಈಗ ವಿವಾದದ ಕೇಂದ್ರ ಬಿಂದು ಆಗಿದೆ. ಸೂಕ್ಷ್ಮ ಅರಣ್ಯ ಪ್ರದೇಶದ ಸಮೀಪನೇ ಈ ಹೊಸ ಕ್ರೀಡಾಂಗಣ ಸ್ಥಾಪನೆ ಯಾಕೆ ಅನ್ನೋ ಪ್ರಶ್ನೆ. ಇವತ್ತು ಈ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಲಿದೆ. ಇಂದು 2ನೇ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದ್ರೂ ಯಾಕಿ ತರಾತುರಿ? ಬೆಂಗಳೂರಿಗೆ ಮತ್ತೊಂದು ಬೃಹತ್ ಕ್ರಿಕೆಟ್ ಕ್ರೀಡಾಂಗಣ ಬೇಕು